ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡೋ ಗುರಿಯೊಂದಿಗೆ ಶುರುವಾದ ಬಿಸಿಯೂಟ ಹುಳದೂಟವಾಗಿ ಬದಲಾಗಿತ್ತು. ಈ ಬಗ್ಗೆ ಟಿವಿ9 ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿತ್ತು. ಇದರ ಬೆನ್ನಲ್ಲೇ ಆಹಾರ ಧಾನ್ಯ ಪೂರೈಸ್ತಾ ಇದ್ದ ಏಜೆನ್ಸಿಗೆ ಬಿಸಿ ತಟ್ಟಿದೆ. ನಮಗೆ ಕಣ್ತರಿಸಿರ್ತಕ್ಕಂಥದ್ದು ಟಿವಿ9 ಮಾಧ್ಯಮದಿಂದಾನೆ. ಟಿವಿ9 ವರದಿ ಪ್ರಸಾರದ ಬೆನ್ನಲ್ಲೇ ತೊಗರಿ ಬೇಳೆಯನ್ನು ಬದಲಾವಣೆ ಮಾಡುವಂಥ ಕೆಲಸ ಈಗ ಅಧಿಕಾರಿಗಳು ಸಹಿತ ಈಗ ಮಾಡಿರುವಂಥದ್ದು. ಅಕ್ಕಿಯಲ್ಲೂ ಹುಳ, ಬೇಳೆಯಲ್ಲೂ ಹುಳ. ರಾಜ್ಯದ ಹಲವು ಸರ್ಕಾರಿ ಶಾಲೆಗಳ ಬಿಸಿಯೂಟ ಹುಳದೂಟವಾಗಿ ಬದಲಾಗಿತ್ತು. ಟಿವಿ9 ರಾಜ್ಯದ ಮೂಲೆ ಮೂಲೆಗೂ ತೆರಳಿ ರಿಯಾಲಿಟಿ ಚೆಕ್ ಮೂಲಕ ನಿಜಾಂಶ ರಿವೀಲ್ ಮಾಡಿತ್ತು. ಟಿವಿ9 ವರದಿಯ ಬೆನ್ನಲ್ಲೇ ಯಾದಗಿರಿ ಜಿಲ್ಲೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಯಾದಗಿರಿಯಲ್ಲಿ ಹುಳದೂಟ, ಟಿವಿ9 ವರದಿ ಇಂಪ್ಯಾಕ್ಟ್. ಬಿಸಿಯೂಟದಲ್ಲಿ ಹುಳ ಪತ್ತೆ, ಏಜೆನ್ಸಿ ಮೇಲೆ ಕೇಸ್. ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಯೂಟಕ್ಕೆ ಪೂರೈಕೆಯಾಗುವ ಸಾಮಗ್ರಿಗಳ ಬಗ್ಗೆ ಅರಕೇರ, ಮುಂಡರಗಿ, ಕೊಯ್ಲೂರು ಶಾಲೆಗಳಿಗೆ ತೆರಳಿ ಟಿವಿ9 ವರದಿ ಮಾಡಿತ್ತು. ಮಕ್ಕಳ ಊಟಕ್ಕಾಗಿ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳು ಬಳಕೆಯಾಗ್ತಿರುವ ವಿಚಾರ ಗೊತ್ತಾಗಿತ್ತು. ಪರೀಕ್ಷೆಗೆ ಕಳುಹಿಸಿದ್ದ ಸ್ಯಾಂಪಲ್ನಲ್ಲೂ ಕಳಪೆ ಅನ್ನೋದು ದೃಢವಾಗಿದ್ದು, ಇದರ ಬೆನ್ನಲ್ಲೇ ಅಕ್ಷರ ದಾಸೋಹ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಎಚ್ಚೆತ್ತುಕೊಂಡಿದ್ದಾರೆ. ಶಾಲೆಗೆ ತೊಗರಿಬೇಳೆ ಪೂರೈಕೆ ಮಾಡುತ್ತಿದ್ದ ಲಲಿತ್ ಇಂಡಸ್ಟ್ರೀಸ್ ವಿರುದ್ಧ ದೂರು ದಾಖಲಾಗಿದೆ. ಲಲಿತಾ ಇಂಡಸ್ಟ್ರೀಸ್ ಅಂತ ಹೇಳಿರ್ತಕ್ಕಂಥ ಇಂಡಸ್ಟ್ರಿಯಲ್ಲಿ ಖರೀದಿಯಾಗಿದ್ದು, ಅವು ಕಳಪೆ ಮಟ್ಟದ ಗುಣಮಟ್ಟದ ಅಂತಕ್ಕಂಥ ರೀತಿಯಲ್ಲಿ ಮಾನ್ಯ ಸಹಾಯಕ ಶಿಕ್ಷಣಾಧಿಕಾರಿಗಳು ಅಕ್ಷರ ದಾಸೋಹ ಜಿಲ್ಲಾ ಪಂಚಾಯತ್ ಯಾದಗಿರಿ ಅವರು ಅವ್ರ ಮೇಲೆ FIR ಮಾಡ್ಕೊಂಡು ಕೇಸಿಂದ ಅವುಗಳನ್ನು ಆ ಇಂಡಸ್ಟ್ರೀಸನ್ನು ಬ್ಯಾನ್ ಮಾಡಿದರು. ಜೊತೆಗೆ ಏಜೆನ್ಸಿ ಹೆಸರನ್ನ ಕಪ್ಪು ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಲಾಗಿದೆ. ಹೊಸ ಟೆಂಡರ್ ಮೂಲಕ ಕಲಬುರಗಿ ನಾಗರತಿ ನಿಮ್ ಅಂಡ್ ಸನ್ಸ್ ಎಂಬ ಏಜೆನ್ಸಿಗೆ ಜವಾಬ್ದಾರಿ ನೀಡಲಾಗಿದೆ. ಸದ್ಯ ಜಿಲ್ಲೆಗೆ ಹೊಸದಾಗಿ ಉತ್ತಮ ಗುಣಮಟ್ಟದ 190 ಕ್ವಿಂಟಲ್ ತೊಗರಿಬೇಳೆ ಸರಬರಾಜಾಗಿದೆ. ಕಳಪೆ ಗುಣಮಟ್ಟದ ಆಹಾರದ ಬಗ್ಗೆ ಕಣ್ತೆರೆಸಿದ ಟಿವಿ9ಗೆ ಅಧಿಕಾರಿಗಳು ಧನ್ಯವಾದ ಹೇಳಿದ್ದಾರೆ. ಟಿವಿ9 ವರದಿ ಪ್ರಸಾರದಿಂದನೇ ಅದು ಇಂಡಸ್ಟ್ರಿಯಲ್ ಮೇಲೆ ಮಾನ್ಯ ಇವರು ಶಿಕ್ಷಣಾಧಿಕಾರಿಗಳು ವೈಯಕ್ತಿಕವಾಗಿ FIR ಮಾಡಿಕೊಂಡಿದ್ದಾರೆ. ನಮಗೆ ಕಣ್ತರಿಸಿರ್ತಕ್ಕಂಥದ್ದು ಟಿವಿ9 ಮಾಧ್ಯಮದಿಂದನೇ. ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಆಹಾರಗಳನ್ನು ನಮ್ಮ ಮಕ್ಕಳಿಗೆ ಮುಟ್ಟಲಿ ಅಂತಕ್ಕಂಥ ರೀತಿಯಲ್ಲಿ ಅದಕ್ಕೆ ವೈಯಕ್ತಿಕವಾಗಿ ನಾನು ಟಿವಿ9 ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಟಿವಿ9 ವಿಸ್ತೃತವಾದ ವರದಿ ಇಂಪ್ಯಾಕ್ಟ್ ಆಗಿದೆ. ಸಂಬಂಧಪಟ್ಟವರು ಇದರ ಬಗ್ಗೆ ಗಮನ ಹರಿಸಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡಲು ಮುಂದಾಗಿದ್ದಾರೆ. ಅಮೀನ್ ಹೊಸೂರ್, ಟಿವಿ9 ಯಾದಗಿರಿ.